ಒಂದೊಂದು ಸಲ ನಾನು ಹೀಗೆ ಕೈ ಹಾಕೋದೇ ಇಲ್ಲ, ಇದರಲ್ಲೇ ಲತ್ತುಡಿನಲ್ಲೇ ತಿರುಗಿಸ್ಬಿಡ್ತೀನಿ. ಅದು ಹೇಗೆ ಗೊತ್ತಾ, ಹೀಗೆ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು ಕೈನ, ನೋಡಿ ತಾನಾಗಿ ತಿರುಗ್ಕೊಳ್ಳುತ್ತೆ. ಇದೊಂದು ಟಿಪ್ಸ್. ಉದ್ದು ರೊಟ್ಟಿ ಮಾಡಿದ್ರೆ ಮತ್ತು ಚಪಾತಿ ಮಾಡೋದಿಲ್ಲ ನೋಡಿ, ತಾನಾಗಿ ನಾನು ಎಲ್ಲೂ ಕೈ ಹಾಕಲೇ ಇಲ್ಲ, ರವಂಡು ಬಂತೆ ನೋಡಿ. ಎಷ್ಟು ದಪ್ಪನಾಗಿ ಉಬ್ಬಿದಂತಹ ಜೊತೆಗೆ ಮೃದುವಾಗೂ ಸಹ ಇರುವಂತಹ ಪೂರಿಗಳನ್ನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಪೂರಿ ಅಂತೇಳಿ ನಾವು ತಿಂಡಿ ಮಾಡಿದಾಗ ಅದು ಉಬ್ಬಿದ್ರೇ ಚೆಂದ. ಅದು ದಪ್ಪನಾಗಿ ಉಬ್ಬಿ ಬಂದರೇ ಅದು ಪೂರಿ ಅನ್ಸ್ಕೊಳ್ಳೋದು. ಅದು ಉಬ್ಬಲಿಲ್ಲ ಅಂತ ಹೇಳಿದ್ರೆ ಚಪಾತಿ ರೊಟ್ಟಿ ಥರ ಅನಿಸುತ್ತೆ. ಕೆಲವು ಟೈಮ್ ಮಾಡಿದಾಗ ಪೂರಿ ಉಬ್ಬದೇ ಇಲ್ಲ, ಹಾಗೆ ಒಂದು ಹಪ್ಪಳ ಥರ ಆಗಿಬಿಡುತ್ತೆ. ಆವಾಗ ಅದು ತಿನ್ನಲಿಕ್ಕೆ ಬೇಜಾರಾಗುತ್ತೆ, ಮತ್ತು ಪೂರಿ ಅಂತೇಳಿ ಅದನ್ನು ಕರಿಲಿಕ್ಕೂ ಸಹ ಬೇಜಾರಾಗುತ್ತೆ. ಈಗ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಮೃದುವಾಗಿ ಹಾಗೂ ದಪ್ಪನಾಗಿ ಉಬ್ಬುವಂತಹ ಪೂರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮೃದುವಾಗಿ ಹಾಗೂ ಉಬ್ಬಿದಂತಹ ಪೂರಿ ಮಾಡಲಿಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಮತ್ತು ಏನು ಟಿಪ್ಸು ನಾವು ಅಳವಡಿಸ್ಕೊಳ್ಬೇಕು, ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ಈ ಮೃದುವಾಗಿ ಹಾಗೂ ಉಬ್ಬಿದ ಪೂರಿಯನ್ನು ಹೇಗೆ ಮಾಡೋದು, ಅದರ ಟಿಪ್ಸ್ಗಳನ್ನು ಏನು ಬಳಸೋದು ಅಂತೇಳಿ ಹೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಿಮಗೂ ಸಹ ಕೆಲವೊಂದು ಟಿಪ್ಸ್ಗಳು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಾನು ಪೂರಿ ಮಾಡಲಿಕ್ಕೆ ಬಳಸಿದಂಥ ಇಂಗ್ರೀಡಿಯೆಂಟ್ಸ್ಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ, ನಾನು ಗೋಧಿ ಹಿಟ್ಟು ತೊಗೊಂಡೆ. ಮೈದಾ ಹಿಟ್ಟು ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ. ಸಾಮಾನ್ಯ ಹೋಳಿಗೆಗೆ ಬಿಟ್ಟರೆ ಗೋಧಿ ಹಿಟ್ಟು ಯಾವುದಕ್ಕೂ ಯೂಸ್ ಮಾಡಲ್ಲ. ಗೋಧಿ ಹಿಟ್ಟು 1/4 kg ಗೋಧಿ ಹಿಟ್ಟಿಗೆ 2 ಸ್ಪೂನು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಪೂರಿ ಕರಿಲಿಕ್ಕೆ ಎಣ್ಣೆಯನ್ನು ಕಾಯಿಸ್ತಾ ಇರ್ತೀರಲ್ವ, ಅದರಿಂದ 2 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಜೊತೆಗೆ ಇನ್ನು ಸ್ಮೂತಾಗಿ ಬರಬೇಕು ಅಂದರೆ ಸ್ವಲ್ಪ ಹಾಲನ್ನು, ಒಂದು 1/4 ಲೋಟ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಕಲಸಿಟ್ರೆ ಪೂರಿ ಹಿಟ್ಟು ಹದವಾಗಿ ಬರುತ್ತೆ. ನಾನು ಪೂರಿ ಹಿಟ್ಟು ಕಲಿಸುವಾಗ ವಿಡಿಯೋ ಮಾಡಿದೆ, ಬೈ ಮಿಸ್ ಅದು ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ನಿಮಗೆ ಕಲಿಸಿದ್ದನ್ನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅದನ್ನು ಕಲಿಸ್ಬಿಟ್ಟು ನಾನು 3/4 ಗಂಟೆ ಹಾಗೆ ಬಿಟ್ಟೆ ನೆನಿಲಿಕ್ಕೆ. ಚೆನ್ನಾಗಿ ಸ್ಮೂತಾಗಿ ನೆನಿಬೇಕು. ಅರ್ಧ ಗಂಟೆನೂ ಬಿಡ್ಬೋದು, 3/4 ಗಂಟೆ ಬಿಟ್ಟರೆ ಆ ರವೆಯಲ್ಲಿ ಏನು ಗಟ್ಟಿ ಇರುತ್ತಲ್ವ ರವೆ, ಅದು ಎಲ್ಲ ಚೆನ್ನಾಗಿ ನೆಂದ್ಬಿಟ್ಟು ಹರಳುತ್ತೆ, ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು 3/4 ಗಂಟೆ ನೆನೆಸ್ಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಪೂರಿ ಮಾಡಲಿಕ್ಕೆ ಶುರು ಮಾಡಿದೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಪ್ಪಿನಗಲಿ ಪ್ರೀತಿ,
ಬೆಳಕು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಕುಕ್ಕ ಎಣ್ಣೆ ಕಾಯ್ತಾ ಅಂತ ಒಂದೊಂದು ಸಲ ನಾನು ಹೀಗೆ ಕೈ ಹಾಕೋದೇ ಇಲ್ಲ, ಇದರಲ್ಲೇ ಲತ್ತುಡಿನಲ್ಲೇ ತಿರುಗಿಸ್ಬಿಡ್ತೀನಿ. ಅದು ಹೇಗೆ ಗೊತ್ತಾ, ಹೇಗೆ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು ಕೈನ, ನೋಡಿ ತಾನಾಗಿ ತಿರುಗ್ಕೊಳ್ಳುತ್ತೆ. ಇದೊಂದು ಟಿಪ್ಸ್. ಉದ್ದು ರೊಟ್ಟಿ ಮಾಡಿದ್ರೆ ಮತ್ತು ಚಪಾತಿ ಮಾಡಿದ್ರೆಲ್ಲ ನೋಡಿ ತಾನಾಗಿ ನಾನು ಎಲ್ಲೂ ಕೈ ಹಾಕಲೇ ಇಲ್ಲ, ರೌಂಡ್ ಬಂತೆ ನೋಡಿ. ಇದೊಂದು ಟಿಪ್ಸ್. ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೋದು, ಚಪಾತಿ ಉಜ್ಜವಾಗ್ಲಾದ್ರೂ ಆಯಿತು, ರೊಟ್ಟಿಗಾದ್ರೂ ಆಯಿತು, ಪೂರಿಗಾದ್ರೂ ಆಯಿತು, ಸ್ವಲ್ಪ ಹಿಟ್ಟು ಕೆಳಗಡೆ ಜಾಸ್ತಿ ಹಾಕ್ತೀನಿ. ಕಟ್ ಮಾಡಿ. ಇನ್ನೊಂದು ಟಿಪ್ಸ್ ಅಂದರೆ ಪೂರಿ ಮಾಡಲಿಕ್ಕೆ ಹೊಸಬ್ರು ಈಗಷ್ಟೇ ಈ ಟೀನೇಜ್ ಮಕ್ಕಳುಗಳು ಕಲಿತಾ ಇರ್ತಾರಲ್ವ, ಅಂಥವ್ರಿಗಾಗಿ ಈ ವಿಡಿಯೋ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾಯ್ದೆ ಅಂದರೆ ಸ್ವಲ್ಪ ಬೆಚ್ಚಗಷ್ಟೇ ಆಗಿದೆ ಅಂತೇಳಿ ನಾವು ಪೂರಿ ಹಾಕಿದ್ರೆ ಅದು ಉಬ್ಬಲ್ಲ. ಚೆನ್ನಾಗಿ ಕಾದಂಥ ಎಣ್ಣೆಗೆ ಪೂರಿ ಹಾಕಬೇಕು. ಪೂರಿ ಹಾಕಿದ ಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಈ ಕಾದಂಥ ಎಣ್ಣೆ ಏನಿರುತ್ತಲ್ಲ ಅದನ್ನು ಸೌಟಲ್ಲಿ ತೆಗೆದು ಆ ಪೂರಿ ಮೇಲೆ ಹಾಕಿದ್ರೆ ಪೂರಿ ದಪ್ಪನಾಗಿ ಊದ್ಕೊಳ್ಳುತ್ತೆ. ನಾವು ತಿರುಗಿಸಿ ಹಾಕೋವರೆಗೂ ಹಾಗೆ ಇದ್ದು ಆಮೇಲೆ ರಿಟರ್ನ್ ತಿರುಗಿಸಿ ಹಾಕಿದಾಗ ಉಬ್ಬಲ್ಲ. ಆ ಎಣ್ಣೆ ತೆಗೆದುಬಿಟ್ಟು ಪೂರಿ ಮೇಲೆ ಹಾಕ್ತಾಯಿದ್ರೆ ಆಲ್ಮೋಸ್ಟ್ ಬಿಸಿ ಎಣ್ಣೆ ಅದು ಬಿದ್ದಂಗೆ ಅದು ದಪ್ಪನಾಗಿ ಊದ್ಕೊಳ್ಳುತ್ತೆ. ನಾವು ಅದು ಕಾಯೋವರೆಗೂ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಅದು ಇಳಿ ಬಿಟ್ಬಿಟ್ಟು ಅದು ಬೇಯಿಸ್ಬಿಟ್ಟು ಆಮೇಲೆ ತಿರುಗಿಸಿ ಹಾಕೋಷ್ಟೊತ್ತಿಗೆ ಅಷ್ಟು ಉಬ್ಬಲ್ಲ ಅದು. ಆವಾಗ ನೀವು ಹಾಕಿದ ತಕ್ಷಣ ಏನು ಮಾಡಿ, ಕೆಳಗಡೆ ಬಿಸಿ ಎಣ್ಣೆಗೆ ಅದು ಬೇಯ್ತಾ ಇರುತ್ತೆ, ಇನ್ನೊಂದು ಸ್ವಲ್ಪ ಎಣ್ಣೆ ತೆಗೆದ್ಬಿಟ್ಟು ಅದ್ರ ಮೇಲೆ ಹಿಂಗೆ ಹಾಕ್ತಾ ಬರಬೇಕು. ಆವಾಗ ತುಂಬ ದಪ್ಪನಾಗಿ ಊದ್ಕೊಳ್ಳುತ್ತೆ, ಉಬ್ಬುತ್ತೆ ಅದು ಪೂರಿ. ಆವಾಗ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೂ ಖುಷಿ. ಪೂರಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಖುಷಿ. ಯಾಕೆ ಅಂದರೆ ಅದು ಚಪಾತಿ ಹಂಗೆ ಸಾಫ್ಟಾಗಿರಲ್ಲ, ದಪ್ಪ ಉಬ್ಬಿರುತ್ತೆ. ಹಾಗಾಗಿ ಮಕ್ಕಳಿಗೆ ಪೂರಿ ಯಾಕೆ ಇಷ್ಟ ಅಂತಂದರೆ ಅದು ಉಬ್ಬಿದಂತಹ ಪದಾರ್ಥ ಆಗಿರುತ್ತಲ್ವ, ಹಾಗಾಗಿ ಪೂರಿ ಅವರಿಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಗರಿಗರಿಯಾಗಿ ಉಬ್ಬಿ ಬರುವಂತಹ ಪೂರಿ ಮಾಡಲಿಕ್ಕೆ ಏನೇನು ಟಿಪ್ಸ್ ಉಪಯೋಗಿಸ್ಬೇಕು, ಹೇಗೆ ಕರಿಬೇಕು, ಹೇಗೆ ಕಲಿಸ್ಬೇಕು ಎಲ್ಲವನ್ನು ನಾನು ನನ್ನ ಪೂರಿ ಜೊತೆಗೆ ತುಪ್ಪ ಹಾಗೂ ಬೆಲ್ಲ ಜೊತೆಗೆ ಕಡಲೆಕಾಳು ಹಾಗೂ ತೊಂಡೆಕಾಯಿ ಹಾಕಿ ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿತ್ತು. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಟಿಪ್ಸನ್ನು ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.